ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಯಾವ ದೇವಸ್ಥಾನ ಅಂತ ನಾನು ಫುಲ್ ವಿಡಿಯೋದಲ್ಲಿ ನೋಡಿ ಪ್ರತಿಯೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಇಲ್ಲಿ ನೋಡಿ ಸ್ನೇಹಿತರೆ, ಇದು ಮೇನ್ ರೋಡ್ ಹೋಗ್ತಾ ಇದ್ದೀವಿ. ಯಾಕಂದರೆ ಮೆಟ್ರೋ ಸ್ಟೇಷನ್ ಇದೆ ಅಲ್ವಾ, ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮನೆಯವರು ಮತ್ತು ಮಗಳು ಮತ್ತು ನಾನು 3 ಜನ ಹೋಗ್ತಾಯಿದ್ದೀವಿ. ಪ್ರಜ್ಜುತ್ತು ಬರಲಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಪ್ರಜ್ಜು ನನಗೆ ಸ್ಕೂಲಲ್ಲಿ ಏನೋ ಎಕ್ಸಾಮ್ ಹತ್ರ ಬರ್ತಾಯಿದೆ, ನನಗೆ ರಜಾ ಕೊಡಲ್ಲ ಅಂತ ಬಂದಿಲ್ಲ. ನೋಡ್ತಾ ಇರ್ಬೋದು, ಗಾಡಿಗಳು ಡಬಲ್ ರೋಡ್ ಅಲ್ವಾ, ಗಾಡಿಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಹೋಗಿಬಿಟ್ಟು ನಡ್ಕೊಂಡು ಹೋಗ್ತಾ ಇರೋದು. ಅಲ್ಲೇ ಮಾತಾಡ್ಬೋದಾಗಿತ್ತು, ಬೇಡ ಬಸ್ಗೆ ಹೋದರೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿಬಿಟ್ಟು ಮೆಟ್ರೋಗೆ ಹೋಗೋಣ ಅಂತ ನೋಡ್ತಾ ಹೋಗ್ಬೋದು. ರೋಡ್ ಮೇಲೆ ಹೋಗ್ತಾ ಇರೋದು ನಡ್ಕೊಂಡು. BMTC ಬಸ್ಗಳು, KSRTC ಬಸ್ಗಳು ಎಲ್ಲ ಹೋಗ್ತಾ ಇದೆ. ಇದು ಯಾವ ರೋಡ್ ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ, ಇವಾಗ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ನಮ್ಮ ಮನೆಯವರು ಟಿಕೆಟ್ ತಗೊಬರೋಕ್ಕೆ ಹೋಗಿದ್ದಾರೆ. ನಾನು ಕಾಯ್ಕೊಂಡಿದ್ದೀವಿ. ಟಿಕೆಟ್ ಇಲ್ಲ ಅಂದರೆ ಒಳಗಡೆ ಬಿಡಲ್ಲ. ಹಾಗಾಗಿಬಿಟ್ಟು ವೇಟನ್ನು ಮಾಡ್ತಾಯಿದ್ದೀವಿ. ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀವಿ ನಡ್ಕೊಂಡು ಬಂದು. ಮತ್ತು ಇವಾಗ ನೋಡಿ, ಲಿಫ್ಟ್ ಮೇಲೆ ಹೋಗ್ತಾ ಇರುವಂಥದ್ದು. ಲಿಫ್ಟ್ ಮೇಲೆ ನಡ್ಕೊಂಡು ಹೋಗ್ಬೋದು, ಮೆಟ್ಲು ಇದೆ. ಲಿಫ್ಟ್ ಮೇಲೆ ನಾವು ನಿಂತ್ಕೊಂಡ್ರೆ ಅದ್ರ ಪಾಡಿಗೆ ಅದ ಕರ್ಕೊಂಡು ಹೋಗುತ್ತಲ್ವ ನಮಗೆ. ಹಾಗಾಗಿಬಿಟ್ಟು ಲಿಫ್ಟ್ ಮೇಲೆ ಹೋಗ್ತಾ ಇರುವಂಥದ್ದು ಸ್ನೇಹಿತರೆ. ನೋಡ್ತಾ ಇರ್ಬೋದು, ನನ್ನ ಹಿಂದೆ ಯಾರೂ ಇಲ್ಲ. ನನ್ನ ಮುಂದೆ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇರೋದು. ನಾನು ಹಿಂದೆ ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರದ್ದೆಲ್ಲ ವಿಡಿಯೋದಲ್ಲಿ ತಗೊಂಡ್ರೆ ಬೇಡ ಅಂತ ಕೋಪ ಬರುತ್ತೆ. ಮತ್ತೆ ನೋಡಿ, ಮೆಟ್ರೋ ಬಂದೇ ಬಿಟ್ಟು ಮೆಟ್ರೋದಲ್ಲಿ ಹೋದರೆ 40ರಿಂದ 45 ನಿಮಿಷದಲ್ಲಿ ರೀಚ್ ಆಗ್ತೀವಿ ಸ್ನೇಹಿತರೆ. ನಾವು ಬಸ್ ಹೋದರೆ 1 ಗಂಟೆ ಮೇಲೆ ಜಾಸ್ತಿ ಆಗುತ್ತೆ. ಹಾಗಾಗಿಬಿಟ್ಟು ಮೆಟ್ರೋಲಲ್ಲಿ ಹೋಗ್ತಾ ಇರೋದು. ಇಳಿದ್ಬಿಟ್ಟು ಮೆಟ್ರೋಯಿಂದ ಬೈಯಪ್ಪನಹಳ್ಳಿಗೆ ಇಳಿದಿದ್ದೀವಿ ನೋಡಿ. ಬೈಯಪ್ಪನಹಳ್ಳಿ ಅಲ್ಲ, ಬೆನಿಗಾನಹಳ್ಳಿ ಅಂತೆ. ಅಲ್ಲಿವರೆಗೂ ಮೆಟ್ರೋ ಹೋಗಿದ್ದೀವಿ. ನೋಡ್ತಾ ಇರ್ಬೋದು. ಇವಾಗ ಹೊಸಕೋಟೆಗೆ ಹೋಗ್ಬಿಟ್ಟು ಬಸ್ಸಲ್ಲಿ ಕೂತಿದ್ದೀವಿ. ಇವಾಗ ನೋಡಿ, ಅಲ್ಲಿಂದ ಹೊಸಕೋಟೆಗೆ ಹೋಗಬೇಕು. BMTC ಬಸ್ ಇತ್ತು, KSRTC ಇರುತ್ತೆ. ನಾವು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಸ್ನೇಹಿತರೆ. ಮತ್ತು ನಾನು ಹಾಗೆ ಸ್ವಲ್ಪ ನೋಡ್ತಾ ಇರ್ಬೋದು, ಟ್ರಾಫಿಕ್ ಎಷ್ಟೊಂದು ಇರುತ್ತೆ ಬೆಂಗಳೂರಲ್ಲಿ, ಗಾಡಿಗಳು ಎಷ್ಟೊಂದು ಹೋಗ್ತಾ ಇರುತ್ತೆ. ಹಾಗಾಗಿಬಿಟ್ಟು ಸ್ವಲ್ಪ ವಿಡಿಯೋನ ತಗೊಂಡಿದ್ದೀನಿ ಸ್ನೇಹಿತರೆ. ನಾನು ನೋಡ್ತಾ ಇರ್ಬೋದು, ಕಾರ್ ಆಗಿರಲಿ, ಆಟೋ, ಬೈಕು, ಬಸ್ಸು. ಯಾಕೆಂದರೆ ಬೆಂಗಳೂರಲ್ಲಿ ಅಂದರೆ ಟ್ರಾಫಿಕ್ ಜಾಸ್ತಿ ಇದ್ದೇ ಇರುತ್ತಲ್ವ. ಹಾಗಾಗಿಬಿಟ್ಟು ಯಾವ ದೇವಸ್ಥಾನ ಅಂತ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ವಿಡಿಯೋಕ್ಕೆ ಸ್ಕಿಪ್ ಮಾಡಬೇಡಿ ದಯವಿಟ್ಟು. ನೋಡಿ ಎಷ್ಟೊಂದು ಟ್ರಾಫಿಕ್ಗಳು, ಎಂಥ ಬಿಲ್ಡಿಂಗ್ಗಳೆಲ್ಲ ಬೆಂಗಳೂರಲ್ಲಿ ಅಂದರೆ. ಆ ದೇವಸ್ಥಾನಕ್ಕೆ ಹೋದರೆ ಹೊಸಕೋಟೆಗೆ ಹೋಗಬೇಕು. ಯಾವುದು ದೇವಸ್ಥಾನ ಅಂದರೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸ್ನೇಹಿತರೆ. ಹೊಸಕೋಟೆಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಇದೆ ಕಾಟೇರಮ್ಮ ದೇವಸ್ಥಾನಕ್ಕೆ. ಹಾಗಾಗಿಬಿಟ್ಟು ನೋಡಿ ಸ್ನೇಹಿತರೆ, ಬಸ್ಸಲ್ಲಿ ಬಂದು ದೇವಸ್ಥಾನದ ಅಮ್ಮ ಶಕ್ತಿಪೀಠ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ಕಾಟೇರಮ್ಮ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಫಸ್ಟು ಗಣೇಶನ ದೇವಸ್ಥಾನ ದರ್ಶನ ಮಾಡ್ಕೊತೀವಿ ಸ್ನೇಹಿತರೆ. ಗಣೇಶನ ದರ್ಶನ ಮಾಡಿಬಿಟ್ಟು ಇವಾಗ ಒಳಗಡೆ ಎಂಟ್ರಿ ಕೊಡಬೇಕಾಗುತ್ತೆ. ಇವಾಗ ಬನ್ನಿ ಸ್ನೇಹಿತರೆ, ಗಣೇಶನ ದರ್ಶನ ಮುಗಿಸ್ಕೊಂಡು ದೇವಿ ಕಾಟೇರಮ್ಮ ದೇವಸ್ಥಾನ ದೇವಿ ದರ್ಶನ ಮಾಡೋಣ. ಇನ್ನು ನೋಡ್ತಾ ಇರ್ಬೋದು, ಜನ ಎಲ್ಲ ಹೇಗೆ ಹೋಗ್ತಾ ಇದ್ದಾರೆ. ಜನತ್ತು ಫುಲ್ ಇದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಒಳಗಡೆ ತುಂಬ ಜನ ಇದ್ದಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ನಾವು ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ, ಯಾಕೆಂದರೆ ತುಂಬ ರಶ್ ಇತ್ತಲ್ವ. ಹಾಗಾಗಿಬಿಟ್ಟು ಒಳಗಡೆ ದೇವರ ದರ್ಶನ ಮಾಡಿದ್ದು ವಿಡಿಯೋ ಮಾಡಿಲ್ಲ. ಈಚೆ ಕಡೆ ಬಂದುಬಿಟ್ಟು ಸ್ವಲ್ಪ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಅದು ಬೇರೆ ಶುಕ್ರವಾರ ಮಾಮೂಲಿ ನೋಡಿ, ಬೆಲ್ಲದಲ್ಲಿ ದೀಪ, ನಿಂಬೆ ಹಣ್ಣು ದೀಪಗಳು ಹಚ್ತಾ ಇರೋದು. ಯಾರು ಹರಕೆ ಇರುತ್ತೆ ದೀಪನ ಹಚ್ತಾ ಇರುವಂಥದ್ದು. ನಮ್ಮದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ನಾನು ಆಲ್ಮೋಸ್ಟು 1 ವರ್ಷ ಆಗಿತ್ತು, ಬಂದಿರಲಿಲ್ಲ. ತುಂಬ ದಿವಸ ಆಯಿತು, ಹೋಗಿರಲಿಲ್ಲ. ಒಂದು ಸತಿ ಹೋಗ್ಬಿಟ್ಟು ಬರೋಣ ಅಂತ ನಮ್ಮ ಮನೆಯವ್ರ ಹತ್ರ ಕೇಳಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಒಂದು ದಿವಸ ರಜೆ ಹಾಕ್ಸ್ಬಿಟ್ಟು ಶುಕ್ರವಾರ ಈ ದೇವಸ್ಥಾನ ದರ್ಶನ. ಮೇಲ್ಗಡೆ ದೇವಿ ಕಾಣಿಸುತ್ತಲ್ಲ, ಅಲ್ಲಿ ಹೋಗಿ ಪಾದ ಮುಟ್ಟಿ ಎಲ್ಲ ಪೂಜೆನ ಮಾಡಿಸ್ಕೊಂಡು ದರ್ಶನ ಮಾಡಿಸ್ಕೊಂಡು ಬರ್ತಾ ಇರುವಂಥದ್ದು. ಈ ದೇವಸ್ಥಾನಕ್ಕೆ ಹೋದರೆ ಒಂಥರ ತುಂಬ ಚೆನ್ನಾಗಿದೆ, ಪವರ್ಫುಲ್ಲು ದೇವಸ್ಥಾನ ಅಂತ ಅನ್ಬೋದು.
ಹೆಣ್ಮಕ್ಳು ನೋಡಿ ಪ್ರತಿಯೊಂದು ನಿಂಬೆಹಣ್ಣು ದೀಪ ಆಗಿರಲಿ, ಅಚ್ಚು ಬೆಲ್ಲದ ದೀಪ ಆಗಿರಲಿ, ತುಂಬ ಅಂದರೆ ಹೆಣ್ಮಕ್ಳು ತುಂಬ ದೀಪಗಳನ್ನ ಹೊಟ್ಟಿಸ್ತಾ ಇರ್ತಾರೆ. ಮತ್ತು ತೆಂಗಿನಕಾಯಿ ಇಲ್ಲಿ ನಿಂಬೆಹಣ್ಣು ದೃಷ್ಟಿ ತೆಗ್ಸೋದು, ನಿಂಬೆಹಣ್ಣು ದೃಷ್ಟಿನೂ ತೆಗಿತಾರೆ ಸ್ನೇಹಿತರೆ. ಮತ್ತು ದೃಷ್ಟಿ ದಾರನೂ ಕಟ್ತಾರೆ ಕೈಗೆ. ಮತ್ತು ನಮಗೆ ಏನಾದರೂ ಯಾರಾದರೂ ಕೆಟ್ಟ ದೃಷ್ಟಿ ಏನಾದರೂ ಇದ್ದರೆ ಈ ಥರ ಕೀ ಹಾಕ್ಬಿಟ್ಟು ಬಂದರೆ ಅವ್ರಿಗೆ ರಿಟರ್ನ್ ಆಗುತ್ತೆ ಅಂತ ಕೇಳಿದ್ದೀವಿ. ಹಾಗಾಗಿಬಿಟ್ಟು ನೋಡ್ತಾ ಇರ್ಬೋದು, ಈ ಕಡೆ ಸೈಡಲ್ಲಿ ನೋಡ್ತಾ ಇರ್ಬೋದು ದೇವಿಗೆ, ಮತ್ತು ಆ ಕಡೆ ಬೇರೆ ಕಡೆ ಕಟ್ತಾ ಇದ್ದಾರೆ ಸ್ನೇಹಿತರೆ. ಈ ದೇವಿನ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಯಾಕೆಂದರೆ 252 ಅಡಿನ ಕಟ್ತಾ ಇದ್ದಾರಂತೆ ಸ್ನೇಹಿತರೆ. ಎಷ್ಟು ಎತ್ತರವಾಗಿ ಇದೆ. ಈ ದೇವಿನ ಆ ಕಡೆ ಶಿಫ್ಟ್ ಮಾಡ್ತಾರೆ. ಮತ್ತು ನೋಡ್ತಾ ಇರ್ಬೋದು ಇಷ್ಟೆಲ್ಲ ಅರಳಿ ಮರ ಇದೆ ಅದು. ಹಾಗಾಗಿಬಿಟ್ಟು ಎಲ್ಲರೂ ತೆಂಗಿನಕಾಯಿ ಕಟ್ಟಿರುವಂಥ ನೋಡ್ತಾ ಇರ್ಬೋದು ಸ್ನೇಹಿತರೆ. ಈ ದೇವಸ್ಥಾನ ಅಂತೂ ತೆಂಗಿನಕಾಯಿ ತುಂಬ ಜನ ಕಟ್ತಾ ಇರ್ತಾರೆ. ನಾನು 9 ವಾರ ಮಾಡಿದ್ದೀನಿ ಈ ದೇವಸ್ಥಾನ. ಹೋದ್ಮೇಲೆ ನನಗೂ ಸಕ್ಸಸ್ ಆಗಿದೆ ಸ್ನೇಹಿತರೆ. ನಾವು ಏನೇ ಬೇಡ್ಕೊಂಡು 9 ವಾರನ ಕಾಯಿ ಕಟ್ಟಿದರೆ ನಮ್ಮ ಈ ಕೆಲಸ ಆಗಬೇಕಂತ ಕಟ್ಟಿದರೆ ದಯವಿಟ್ಟು ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಹೋಗ್ಬಿಟ್ಟು ಈ ದೇವಸ್ಥಾನ ದರ್ಶನ ಮಾಡಿ ನಿಮ್ಗೆ ಅನಿಸಿಕೆ ಏನಿದೆ ಅಂತ ದೇವರ ಹತ್ರ ಬೇಡ್ಕೊಂಡು ಕಾಯಿನ ಕಟ್ಬೋದು. ನಾನು 9 ವಾರ ಮಾಡಿದ್ದೀನಿ ಸ್ನೇಹಿತರೆ. ನಾನು 9 ವಾರ ಕಾಯಿ ಕಟ್ಟಿ ಮಡ್ಲಕ್ಕೆಲ್ಲ ಕೊಟ್ಟು ಪೂಜೆನ ಮಾಡಿಸ್ಕೊಂಡು ಬಂದಿದ್ದೀನಿ. ನಂದು ಒಳ್ಳೆಯದಾಗಿದೆ. ಒಳಗಡೆ ಇನ್ನು ತುಂಬ ಒಳಗಡೆ ಹೋಗಿದರೆ ಎಷ್ಟೊಂದು ಕಾಯಿ ಕಟ್ಟಿರೋದಂತೆಲ್ಲ ಕಾಣಿಸುತ್ತೆ ಸ್ನೇಹಿತರೆ. ಆದರೆ ನಾನು ಸ್ವಲ್ಪ ಒಳಗಡೆ ಹೋಗಿಲ್ಲ, ಹೊರಗಡೆಯಿಂದ ಆಚೆ ಮಾತ್ರ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಈ ದೇವಿ ತುಂಬ ಪವರ್ಫುಲ್ ಆದ ದೇವಿ ಅಂತ ಇದೆ ಸ್ನೇಹಿತರೆ. ನಮಗೆ ಹೋಗ್ಬೇಕು ಅನ್ನಿಸ್ತು. ಹಾಗಾಗಿಬಿಟ್ಟು ಮತ್ತೆ ಇಲ್ಲಿ ನೋಡಿದ್ರೆ ಮುಂಚೆ ಇರಲಿಲ್ಲ, ನಾನು ಹೋದ ವರ್ಷ ಹೋಗಿದ್ನಲ್ಲ ಆವಾಗ ಇದು ಇರಲಿಲ್ಲ ಸ್ನೇಹಿತರೆ. 1 ವರ್ಷ ಒಳಗಡೆ ಇಷ್ಟೊಂದು ಚೇಂಜ್ ಮಾಡಿದ್ದಾರೆ ನೋಡಿ. ಈ ಥರ ಆ ದೇವಿ ದರ್ಶನ ಮಾಡಿಕೊಂಡು ಮತ್ತು ಸ್ವಲ್ಪ ಶಾಪಿಂಗ್ ಥರ ಕಪ್ಪೆಲ್ಲ ಇದೆ ಅಂತ ನನ್ನ ಮಗಳು ನೋಡ್ತಾ ಇದ್ಲು. ಗಣೇಶನ ಮೂರ್ತಿಗಳೆಲ್ಲ ಇದೆ. ಸ್ವಲ್ಪ ನೋಡಿಕೊಂಡು ಈಚೆ ಕಡೆ ಬರೋಣ ಅಂತ ಏನಾದ್ರು ತಗೋಬೇಕಂತ ಹೋಗಿದ್ದೆವು. ಆದರೆ ಕಪ್ಪು ಹಿಡ್ಕೊಂಡಿದ್ಲು ನನ್ನ ಮಗಳು. ಸ್ವಲ್ಪ ನೋಡಿಕೊಂಡು ಆಮೇಲೆ ಪ್ರಸಾದ ಕಡೆ ಹೋಗೋಣ ಅಂದ್ಬಿಟ್ಟು ಇದೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ. ಮತ್ತು ಇವಾಗ ನೋಡಿ ಪ್ರಸಾದನ ಸ್ವೀಕರಿಸ್ತಾ ಇದ್ದೀವಿ. ಸ್ವೀಟ್ ಅಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಫಸ್ಟು ಸಿಹಿನೇ ಕೊಡೋದು ಸ್ನೇಹಿತರೆ. ಕಡಲೆಬೇಳೆ ಮತ್ತು ಅನ್ನ ಬೆಲ್ಲ ಹಾಕಿ ಮಾಡಿರುವಂಥ ಸಿಹಿ ಅನ್ನ ಇದೆ. ಸ್ವಲ್ಪ ಸಿಹಿ ಅನ್ನನ ಫಸ್ಟು ಸ್ವೀಟ್ ತಿನ್ನೋಣ ಸ್ನೇಹಿತರೆ. ಮತ್ತು ಸ್ವಲ್ಪ ಸೈಡಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಎಲೆಕೋಸು ಪಲ್ಯ ಹಾಕಿದ್ದಾರೆ ಸ್ನೇಹಿತರೆ. ಸ್ವೀಟ್ ಪ್ರಸಾದದ್ದು ತಿಂತಾಯಿದ್ದೀವಿ. ಎಲೆಕೋಸು ಪಲ್ಯ ಹಾಕಿದ್ದಾರೆ. ಮತ್ತು ರೈಸ್ ಸಾಂಬಾರು ತರ್ತಾಯಿದ್ದಾರೆ ಸ್ನೇಹಿತರೆ. ಪ್ರಸಾದದ್ದು ತುಂಬ ಚೆನ್ನಾಗಿರುತ್ತೆ. ನಾವು ಅಲ್ಲಿಗೆ ಹೋದರೆ ಯಾವಾಗಲೂ ಹಂಗೆ ಬರಲ್ಲ, ಪ್ರಸಾದ ತಿಂದ್ಬಿಟ್ಟೇ ಬರೋದು ಸ್ನೇಹಿತರೆ. ಮತ್ತು ನೋಡಿ ವೈಟ್ ರೈಸ್ ಇದೆ. ಸಿಹಿ ಹಾಕಿದ್ಮೇಲೆ ಅನ್ನ ಸಾಂಬಾರು ಇದೆ ಸ್ನೇಹಿತರೆ. ಅನ್ನನ ಹಾಕಿದ್ದಾರಲ್ವ, ಸ್ವಲ್ಪ ಸಾಂಬಾರು ಹಾಕ್ತಾರೆ. ಅನ್ನ ಸಾಂಬಾರು ಮತ್ತು ಸಿಹಿ ಪಲ್ಯ, ಗೋಬಿ ಇದು ಎಲೆಕೋಸು ಪಲ್ಯ ಎಲ್ಲ ತಿಂದ್ಬಿಟ್ಟು ಪ್ರಸಾದ ನೋಡಿ ಸಾಂಬಾರು ಹಾಕಿದ್ದಾರೆ. ಇದೆಲ್ಲ ಪ್ರಸಾದ ತಿಂದ್ಬಿಟ್ಟು ಆಚೆ ಕಡೆ ಹೋಗೋಣ ಸ್ನೇಹಿತರೆ. ಇವಾಗ ಪ್ರಸಾದದ್ದು ತಿಂದಾಗಿದೆ ಸ್ನೇಹಿತರೆ. ಆಚೆ ಕಡೆ ಬಂದಿದ್ದೀವಿ. ಆಚೆ ಕಡೆ ಬಂದರೆ ನನ್ನ ಚಪ್ಪಲಿನೇ ಇಲ್ಲ ಸ್ನೇಹಿತರೆ. ಸ್ಲೀಪರ್ದು ಕಳೆದು ಹೋಗಿದೆ. ಆದರೂ ಪರವಾಗಿಲ್ಲ, ಈ ದೇವಿ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಬರೋಣ ಅಂತ ಇಲ್ಲಿ ಮುಂದೆ ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಒಂದು ಚಿಕ್ಕದಾಗಿ ಚೆನ್ನಾಗಿ ತಾಯಿ ಡೆಕೋರೇಷನ್ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಬಸ್ಸಲ್ಲಿ ಕೂತಿದ್ದೀವಿ ಸ್ನೇಹಿತರೆ. ಮತ್ತು ನೋಡ್ತಾ ಇರ್ಬೋದು ನಾನು ವಿಡಿಯೋ ಯಾಕೆ ಮಾಡ್ಕೊತಾ ಇದ್ದೀನಿ ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಊರ ಕಡೆ ಹೋಗ್ತಾ ಇರೋದು, ಅಂದರೆ ಬೆಂಗಳೂರು ಕಡೆ ಹೋಗ್ತಾ ಇರೋದು. ಹೊಸಕೋಟೆಯಿಂದ ಬೆಂಗಳೂರಿಗೆ ಹೋಗ್ತಾ ಇರುವಂಥದ್ದು. ನನ್ನ ರೋಡ್ ಎಲ್ಲ ಸೈಡಲ್ಲಿ ಇರುವಂಥ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಬಸ್ಸಲ್ಲಿ ಇದ್ದೀವಿ. ಬಸ್ಸಲ್ಲಿ ಮಾತುಗಳು ಜಾಸ್ತಿ ಇದೆ ಸ್ನೇಹಿತರೆ. ಹಂಗೆ ಮಾತಾಡ್ತಾ ಇದ್ದಾರೆ. ಆದರೂ ನಾನು ಸ್ವಲ್ಪ ವಿಡಿಯೋಗಳು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ನಾವು ಹೋಗಿದ್ದು ಆ್ಯಕ್ಚುಲಿ ಹೊಸಕೋಟೆಗೆ, ಅಂದರೆ ಹೊಸಕೋಟೆಯಿಂದ ಬಸ್ಗೆ ಹೋಗಿದ್ದು. ಮತ್ತು ಅಲ್ಲಿಂದ ಆ ಕಡೆ ಬಸ್ ಇರುತ್ತೆ. ದೇವಸ್ಥಾನಕ್ಕಂತೂ ಬಸ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಯಾರಾದರೂ ದಯವಿಟ್ಟು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ನೋಡ್ತಾ ಇರ್ಬೋದು ಇವಾಗ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ ಬೇಗ ರೀಚ್ ಆಗಿದ್ದೀವಿ. ಬೇಗ ದರ್ಶನ ಎಲ್ಲ ಆಯಿತು ಸ್ನೇಹಿತರೆ. ಬಸ್ಸಲ್ಲಿ ಹೋಗ್ತಾ ಇರೋದು ನೋಡ್ತಾ ಇರ್ಬೋದು. ವಿಡಿಯೋ ಮಾಡ್ತಾಯಿದ್ದೆ. ಬೆಂಗಳೂರು ತೋರಿಸ್ಬೇಕಂತ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಸುಮಾರು ಜನ ಬೆಂಗಳೂರು ನೋಡಿರಲ್ಲ, ಹಾಗಾಗಿಬಿಟ್ಟು ವಿಡಿಯೋನ ಮಾಡ್ಕೊತಾ ಇದ್ದೀನಿ ನಾನು. ಹೇಗಿದೆ ನೋಡಿ.
ಗಾಡಿತು ಮುಂದೆ ಹೋಗ್ತಾನೆ ಇದೆ. ಇನ್ನೊಂದು 20 ನಿಮಿಷದಲ್ಲಿ ಬೆನಿಗಾನಹಳ್ಳಿಗೆ ತಲುಪಬಹುದು ನಾವು. ಎಲೆಕ್ಟ್ರಾನಿಕ್ ಸಿಟಿ ಅಂತಾರೆ ಅದಕ್ಕೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸಕೋಟೆ ಬಸ್ ಇರುತ್ತೆ, ಅಲ್ಲಿ ಹೋಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಫುಲ್ಲು ನಾನು ವಿಡಿಯೋ ಏನಕ್ಕೆ ಮಾಡ್ಕೊತಾ ಇದ್ದೀನಿ ಅಂದರೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಹೀಗೆಲ್ಲ ಬಂದು ವಿಡಿಯೋ ಹಾಕ್ತಾ ಇದ್ದೀನಿ ಅಂತ ನನಗೂ ಒಂಥರ ಖುಷಿ ಇರುತ್ತಲ್ವ, ಅದಕ್ಕೋಸ್ಕರ ಈ ಥರ ವಿಡಿಯೋನ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಮತ್ತೆ ನೋಡಿ ಸ್ವಲ್ಪ ಹತ್ತಿರ ಇದ್ದೀವಿ, ಇನ್ನೊಂದು 20 ನಿಮಿಷದಲ್ಲಿ ರೀಚ್ ಆದಮೇಲೆ ಮತ್ತೆ ಅಲ್ಲಿಂದ ಮೆಟ್ರೋಗೆ ಹೋಗಬೇಕಾಗುತ್ತೆ. ಮೆಟ್ರೋ ಹೋಗಿ ಮತ್ತೆ ಅಲ್ಲಿಂದ ನಡ್ಕೊಂಡು ಮನೆಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಹೇಗೆ ಅನ್ನಿಸ್ತು ಸ್ನೇಹಿತರೆ ನನ್ನ ಜರ್ನಿ ಮತ್ತು ದೇವಸ್ಥಾನ ದರ್ಶನ ಎಲ್ಲ ಆಗಿದೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. BMTC ಬಸ್ಸು ಸ್ವಲ್ಪ ಟ್ರಾಫಿಕ್ ಇದೆ, ಸ್ವಲ್ಪ ಹತ್ತಿರ ಇದ್ದೀವಿ. ನನ್ನ ಚಾನಲ್ನ ಹೈಪ್ ಮಾಡಿ, ಮೆಂಬರ್ಶಿಪ್ ತಗೊಳ್ಳಿ, ಆದಷ್ಟು ಶೇರ್ ಮಾಡಿ, ಎಂಟನ ವಾಚ್ ಮಾಡಿ ವಿಡಿಯೋಗಳು ಸ್ನೇಹಿತರೆ. ಅರ್ಪಿತಾ ಕ್ರಿಯೇಷನ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.